ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 22ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 11:36 ಇರಲಿದೆ. ನಂತರ ಅಮಾವಾಸ್ಯೆಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 1:02 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ. ಇದು ಈ ದಿನ ಬೆಳಿಗ್ಗೆ 11:58 ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಮಧ್ಯಾಹ್ನ 2:35 ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:25 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:19 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:05 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:29 ಬೆಳಿಗ್ಗೆ 9:21 ಹಾಗೆ ಮಧ್ಯಾಹ್ನ 12:49 ಮಧ್ಯಾಹ್ನ 1:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:39 ರಾತ್ರಿ 12:16 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:36. ಹಾಗೆ ಚಂದ್ರನ ಬಲ ಇರುವಂಥ ರಾಶಿಗಳು ಈ ದಿನ ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ, ಅದರಲ್ಲೂ ಹೊಸದಾಗಿ ವಿವಾಹವಾಗಿರುವಂಥ ದಂಪತಿಗಳಿಗೆ ಈ ದಿನ ತುಂಬ ಅನುಕೂಲಗಳಿರುತ್ತೆ. ತುಂಬ ಖುಷಿ ಇದೆ, ಸಂತೋಷ ಇದೆ. ಪ್ರಣಯಕ್ಕೆ ಈ ದಿನ ಶುಭದ ಸಂದರ್ಭಗಳಿದೆ. ಹಾಗೆ ನಮ್ಮ ಮನೆ, ನಮ್ಮ ವಾಹನ, ಹಾಗೆ ನಮ್ಮ ದ್ರವ್ಯ
ಸೌಂದರ್ಯ, ಆಡಂಬರ ಇದೆಲ್ಲದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಭೌತಿಕ ಸೌಲಭ್ಯಗಳನ್ನು ಹೊಂದಲಿಕ್ಕೂ ಕೂಡ ಈ ದಿನ ತುಂಬ ಅನುಕೂಲಗಳು ಇರುತ್ತೆ. ಹಾಗೆ ಸಂಗೀತಕ್ಕೆ, ನೃತ್ಯಕ್ಕೆ, ಗ್ಲಾಮರ್ಗೆ, ವಿವಾಹಕ್ಕೆ, ಫಲವತ್ತತೆಗೂ ಕೂಡ ಶುಕ್ರನೇ ಕಾರಕ. ಹಾಗಾಗಿ ಈ ದಿನ ನಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ಹಾಗೆ ಕೆಲವೊಂದು ಹವ್ಯಾಸಗಳಿಂದ ಮನಸ್ಸಿಗೆ ತುಂಬ ಸಂತೋಷವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಪ್ರಣಯಕ್ಕೆ ಮತ್ತು ಮನರಂಜನೆಗೆ ತುಂಬ ಶುಭಕರವಾಗಿರುವಂಥ ಸಮಯ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿ ಇರುವಂಥ ಗುರುಹೋರದ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 33 ನಿಮಿಷದಿಂದ ಸಂಜೆ 6 ಗಂಟೆ 36 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 22 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ತುಂಬ ಚೆನ್ನಾಗಿದೆ. ಈ ದಿನ ಮಾತ್ರ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ಸಂದರ್ಭ. ಹಾಗೆ ಯಾವುದೇ ರೀತಿಯ ನ್ಯಾಯ ತೀರ್ಮಾನ ಆಗಬೇಕು, ಈ ನ್ಯಾಯಾಂಗ ಇಲಾಖೆಯಲ್ಲಿ ಏನೇ ಕೆಲಸಗಳಿದ್ದರೆ ಅದು ಕೂಡ ನಿಮ್ಮ ಫೇವರಾಗೆ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ನೀವು ಯಾವ ಕೆಲಸವನ್ನು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಈ ಶನಿ ಹೋರಾದಲ್ಲಿ ಮಾಡ್ತೀರೋ ಅದು ಬಹಳ ಬೇಗ ಅತ್ಯುತ್ತಮ ಫಲವನ್ನು ನಿಮಗೆ ತಂದುಕೊಡುತ್ತೆ. ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 31 ನಿಮಿಷದಿಂದ ಸಂಜೆ 5 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ ಅಂಥವ್ರಿಗೆ ಅನುಕೂಲತೆಗಳಿದೆ. ವ್ಯಾಪಾರದಿಂದ ಲಾಭ ಇದೆ ಈ ದಿನದಲ್ಲಿ. ಹಾಗೆ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡೋವಂಥವ್ರಿಗೂ ಕೂಡ ಈ ದಿನ ಅನುಕೂಲದ ಜೊತೆಗೆ ಲಾಭ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಸಂಜೆ 4 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 26 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ, ಅನುಕೂಲಕರವಾಗಿಲ್ಲ, ಸ್ವಲ್ಪ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಈ ರವಿ ಹೋರಾದಲ್ಲಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಅಧಿಕಾರಿಗಳು, ನೌಕರರು ಈ ರವಿ ಹೋರಾದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 33 ನಿಮಿಷದಿಂದ ರಾತ್ರಿ 8 ಗಂಟೆ 31 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ, ಒಳ್ಳೆಯ ಹೊರದಲ್ಲಿ ಆರಂಭ ಮಾಡಿ. ಅದನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ವಿಶೇಷವಾಗಿರುವಂಥ ದಿನ.
ಇಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇದೆ. ಅಮಾವಾಸ್ಯೆಯ ಹಿಂದಿನ ದಿನ ಇದು. ಅದಕ್ಕಾಗಿಯೇ ಈ ದಿನವನ್ನು ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ಚತುರ್ದಶಿಯ ತಿಥಿ ನಿನ್ನೆ ರಾತ್ರಿನೇ ಉದಯ ಆಗಿರುವಂಥದ್ದು 12:46 ರಾತ್ರಿ. ಹಾಗೆ ಶುಕ್ರವಾರ ಬೆಳಿಗ್ಗೆ ಈ ದಿನ 11:36 ಚತುರ್ದಶಿಯ ತಿಥಿ ಇರುತ್ತೆ. ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ. ಇದು ನಾಳೆ ಶನಿವಾರ ಬೆಳಿಗ್ಗೆ 11:38 ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಇನ್ನು ಆಶ್ಲೇಷ ನಕ್ಷತ್ರ ಗುರುವಾರ ರಾತ್ರಿ 12:09 ಆರಂಭ ಆಗಿ ಈ ಶುಕ್ರವಾರ ರಾತ್ರಿ 1:02 ಇರುತ್ತೆ. ತದನಂತರದಲ್ಲಿ ಮಖ ನಕ್ಷತ್ರ ಆರಂಭ ಆಗುತ್ತೆ. ಹಾಗಾಗಿ ಆಶ್ಲೇಷ ನಕ್ಷತ್ರ ಈ ದಿನ ಪೂರ್ಣ ಇರುತ್ತೆ. ಹಾಗಾಗಿ ಯಾರು ನಾಗಪೂಜೆಯನ್ನು ಮಾಡಬೇಕು, ನಾಗದೋಷದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಪರಿಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ತುಂಬ ಸೂಕ್ತವಾಗಿರುವಂಥ ದಿನ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ನಾಳೆ ಅಮಾವಾಸ್ಯೆ, ಶನಿವಾರದ ದಿನ ಬಂದಿರುವಂಥ ಅಮಾವಾಸ್ಯೆ. ಇದು ಶನಿ ಅಮಾವಾಸ್ಯೆ ಅಂತಲೇ ಕರೆಯಲ್ಪಡುವಂಥದ್ದು. ಇದನ್ನೇ ಬೆನಕನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಅಮಾವಾಸ್ಯೆ ಕಳೆದ ಮೇಲೆ ಬೆನಕ ಗಣಪತಿಯ ಹಬ್ಬ ಬರುವಂಥ ಹಿನ್ನೆಲೆಯಲ್ಲಿ ಬೆನಕನ ಅಮಾವಾಸ್ಯೆ ಇರುತ್ತೆ. ಜೊತೆಗೆ ನಾಳೆ ಕೊನೆಯ ಶ್ರಾವಣ ಶನಿವಾರ ಬೇರೆ ಇರುತ್ತೆ. ಹಾಗಾಗಿ ಈ ದಿನ ಮತ್ತು ನಾಳೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ವಿಶೇಷ ಮಹತ್ವವನ್ನು ಪಡ್ಕೊಂಡಿರುವಂಥ ದಿನ ಅಂತಲೇ ಪರಿಗಣಿಸಿರುವಂಥದ್ದು. ಇನ್ನು ಈ ಮಳೆಯ ವಿಚಾರವನ್ನು ನೋಡೋದಾದರೆ ಇಲ್ಲಿ ಸೂರ್ಯನ ಚಲನೆ ಸೌರಮಾನದ ರೀತಿ ಕರ್ಕಮಾಸ ಮತ್ತು ಸಿಂಹಮಾಸ ಅಂತ ಹೇಳಿ ಕರೆದ್ರೆ, ಚಾಂದ್ರಮಾನದ ರೀತಿ ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಅಂತ ಹೇಳಿ ಕರೆಯುವಂಥದ್ದಿದೆ. ಏಕೆಂದರೆ ಈ ಒಂದು ಸಂದರ್ಭದಲ್ಲೇ ಮಳೆಯ ಪ್ರಮಾಣ ಹೆಚ್ಚಾಗಿರುತ್ತೆ. ಜೊತೆಗೆ ರೈತಾಪಿ ವರ್ಗದವರಿಗೆ ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ನಡೆಯುವಂಥ ಸಮಯ ಇದು. ಹಾಗಾಗಿ ಇಲ್ಲಿ ರವಿಯ ಚಲನೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿರುತ್ತೆ. ಈಗಾಗಲೇ ಆಗಸ್ಟ್ 17 ರವಿ ಕರ್ಕಾಟಕ ರಾಶಿಯಲ್ಲೇ ಇದ್ದ. ಈ ಸಂದರ್ಭದಲ್ಲೇ ಕರ್ಕಾಟಕ ರಾಶಿ ಒಂದು ಜಲಪೂರ್ಣವಾದಂಥ ರಾಶಿ. ಹಾಗಾಗಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು. ಮತ್ತು ಆಶ್ಲೇಷ ಮಳೆ ಬೇರೆ ಇತ್ತು. ಇನ್ನು ಪ್ರಸ್ತುತದಲ್ಲಿ ನಡೀತಾ ಇರುವಂಥದ್ದು ಮಖ ಮಳೆ. ಇದು ಆಗಸ್ಟ್ 30 ಇರುತ್ತೆ. ನಂತರದಲ್ಲಿ ಪುಬ್ಬ ಮಳೆ ಆರಂಭ ಆಗುತ್ತೆ. ಇನ್ನು ನಾಳೆ ಅಮಾವಾಸ್ಯೆಯ ವಿಚಾರಕ್ಕೆ ಬಂದರೆ, ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಯಾವ ದಿನ ಅಂದರೆ ಶನಿವಾರದ ದಿನ ಅಮಾವಾಸ್ಯೆ ಬರೋದೋ ಅದನ್ನು ಶನಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಆಗಸ್ಟ್ 23 ಶನಿವಾರವನ್ನು ಶನಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದು. ಜೊತೆಗೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಬಹಳ ಸೂಕ್ತವಾದ ಸಮಯ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಜೀವನದಲ್ಲಿ ಸುಖ ಬೇಕು, ಸಮೃದ್ಧಿ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಅಂತಸ್ತು ಬೇಕು, ಅಧಿಕಾರ ಬೇಕು. ಇದಕ್ಕಾಗಿ ಈ ಶನಿವಾರದ ದಿನ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ರಾಶಿಗೆ ಅನುಗುಣವಾಗಿ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅತ್ಯುತ್ತಮ ಫಲವನ್ನು ಪಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರ ಇದೆ. ಅದಕ್ಕಾಗಿಯೇ 12 ರಾಶಿಯವರು ಯಾವ ಯಾವ ಕ್ರಮಗಳನ್ನು ಈ ನಾಳೆಯ ಅಮಾವಾಸ್ಯೆಯ ದಿನ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ಶನಿ ಅಮಾವಾಸ್ಯೆಯ ದಿನ ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ 12ರಲ್ಲಿರೋದ್ರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ವ್ಯವಹಾರಗಳನ್ನು ನಾಳೆ ಮಾಡಲಿಕ್ಕೆ ಹೋಗಬೇಡಿ. ಬದಲಾಗಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸೋದ್ರಿಂದ ನಿಮಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಹಾಗಾಗಿ ಶನಿಯಿಂದ ಆಗುವಂಥ ಅವಘಡಗಳಾಗಲಿ, ಅವಮಾನಗಳಾಗಲಿ, ಅಪಘಾತಗಳಾಗಲಿ ತಪ್ಪಿಸ್ಕೊಳ್ಳಿಕ್ಕೆ ಇದೊಂದು ಅತ್ಯುತ್ತಮವಾದಂಥ ಪರಿಹಾರ ಮಾರ್ಗ. ಹಾಗೆ ಶನಿ ಚಾಲೀಸವನ್ನು ಪಠಣ ಮಾಡುವಂಥದ್ದು, ಶನಿ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಯಾರಿಗೆ ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಮತ್ತು ನಿಮ್ಮ ಸ್ವಂತ ಬಿಸ್ನೆಸ್ನಲ್ಲಿ ಹಿನ್ನಡೆ ಉಂಟಾಗ್ತಾ ಇದೆ ಅಂಥವರು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನೀವು ನಿಷ್ಠೆಯಿಂದ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ಶನಿ ಅಮಾವಾಸ್ಯೆ ಲಾಭಸ್ಥಾನದಲ್ಲಿ ಬರುವಂಥದ್ದು. ಅಂದರೆ ಶನಿ ಲಾಭಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಸಂವರ್ಧನೆಗೆ ನೀವು ಈ ದಿನ ಕಪ್ಪು ಉದ್ದಿನ ಕಾಳನ್ನು ಅಥವಾ ಕಪ್ಪು ಉದ್ದಿನ ಬೇಳೆಯನ್ನು ಜೊತೆಯಲ್ಲಿ ಕರಿ ಎಳ್ಳನ್ನು ದಾನ ಮಾಡುವಂಥದ್ದು ತುಂಬ ಉತ್ತಮ.
ಧರ್ಮ. ಇನ್ನು ಈ ದಿನ ನೀರಿಗೆ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗದ ಮೇಲೆ ಅಭಿಷೇಕವನ್ನು ಮಾಡುವಂಥದ್ದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಏಕೆಂದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಕೂಡ ಇದರಿಂದ ಬಲಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ನಿಮ್ಮ ಸ್ವಂತ ಆರೋಗ್ಯದಲ್ಲಿ ನಿಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಏನಿದೆ ಇದರಲ್ಲಿ ತುಂಬ ವರ್ಧನೆಯಾಗುತ್ತೆ. ಇದನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ಮಿಥುನ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಶನಿ ಇರುವಂಥವನು. ಹಾಗಾಗಿ ಶನಿ ಅಮಾವಾಸ್ಯೆ ಏನಿದೆ ಈ ದಿನ ನೀವು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸುವಂಥದ್ದು ಅಥವಾ ಈ ಶನಿ ದೇವಾಲಯಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನ ಕೊಡುವಂಥದ್ದನ್ನು ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಜೊತೆಗೆ ಈ ದಿನ ನೀವು ಪಾದರಕ್ಷೆಗಳನ್ನು ಅಗತ್ಯ ಇರುವಂಥವ್ರಿಗೆ ದಾನ ಮಾಡಬೇಕು. ಇನ್ನು ಈ ದಿನ ವಿಶೇಷವಾಗಿ ನೀವು ಗೋಗ್ರಾಸವನ್ನು ನೀಡುವಂಥದ್ದು. ಯಾವುದಾದ್ರೂ ಒಂದು ಗೋಶಾಲೆಗೆ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬನ್ನಿ. ಇದರಿಂದ ನಿಮ್ಮ ಕೆಲಸದಲ್ಲಿ ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಭಾಗ್ಯೋದಯಕ್ಕಾಗಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಹಾಗೆ ನಿಮ್ಮ ನಿರ್ಧಾರಗಳನ್ನು ಬಲಪಡಿಸ್ಕೊಳ್ಳಿಕ್ಕೆ ಈ ದಿನ ಆಂಜನೇಯನ ದರ್ಶನ ಮಾಡಬೇಕು. ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು. ಮತ್ತು ಈ ದಿನ ನೀವು ಶನಿದೇವರಿಗೆ ನೀಲಿಯ ಹಣ್ಣುಗಳನ್ನು ನೈವೇದ್ಯಕ್ಕೆ ಕೊಡುವಂಥದ್ದು ಅಥವಾ ನೀಲಿ ಬಣ್ಣದ ಹೂಗಳನ್ನು ಅರ್ಚನೆಗೆ ಕೊಡುವಂಥದ್ದನ್ನು ಮಾಡಿ. ಇದರಿಂದ ನಿಮಗೆ ಮಾನಸಿಕ ಒತ್ತಡಗಳಿದ್ದರೆ ಅದರಿಂದ ನಿವಾರಣೆಯಾಗುತ್ತೆ. ಹಾಗೆ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಅರ್ಧಂಬರ್ಧಕ್ಕೆ ಬಿಟ್ಟಿದ್ದೀರಿ, ಅದನ್ನು ಕೂಡ ಪೂರ್ಣ ಮಾಡಲಿಕ್ಕೆ ಇದು ನಿಮಗೆ ಸಹಕಾರಿಯಾಗುತ್ತೆ. ಒಟ್ಟಾರೆ ನಿಮ್ಮ ವ್ಯವಹಾರಗಳಿಂದ ಹೆಚ್ಚು ಧನಲಾಭವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಆಂಜನೇಯನಿಗೆ 21 ವೀಳ್ಯದೆಲೆ ಹಾರವನ್ನು ಅರ್ಪಣೆ ಮಾಡೋದ್ರಿಂದ ಕೂಡ ನಿಮ್ಮ ಸೌಭಾಗ್ಯ ವೃದ್ಧಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವರು ಈ ಶನಿ ಅಮಾವಾಸ್ಯೆಯ ದಿನ ಬಹಳ ವಿಶೇಷ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಅಷ್ಟಮದಲ್ಲಿ ಶನಿ ಇರುವಂಥವನು. ಹಾಗೆ ಇಲ್ಲಿ ಸಿಂಹರಾಶಿ ಅಧಿಪತಿಯಾದಂತಹ ರವಿಗೂ ಶನಿಗೂ ಬದ್ಧ ವೈರತ್ವ ಇರುವಂಥದ್ದು. ಹಾಗಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಇದು ಇರಬೇಕು. ತಂದೆ ಮಕ್ಕಳಲ್ಲಿ ತುಂಬ ಹೊಂದಾಣಿಕೆ ಇರಬೇಕು. ಅದಕ್ಕಾಗಿ ಕೆಲವು ವಿಶೇಷವಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಈ ದಿನ ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ನೀಡೋದ್ರಿಂದ ನಿಮ್ಮ ಬಾಂಧವ್ಯ ವೃದ್ಧಿಯಾಗುತ್ತೆ. ಜೊತೆಗೆ ಈ ದಿನ ಅನ್ನದಾನವನ್ನು ಮಾಡಬೇಕು. 5 ಜನಕ್ಕಾದರೂ ಕೂಡ ಈ ದಿನ ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡಿ. ಇದರಿಂದ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತಂಟೆ ತಕರಾರುಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇನ್ನು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥ ಯೋಗ ಒದಗಿ ಬರುತ್ತೆ. ಹಾಗಾಗಿ ನಿಮಗೆ ಮಾನಸಿಕ ನೆಮ್ಮದಿ ಸಿಕ್ಕುವಂಥದ್ದು. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಸ್ವಲ್ಪ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಒಟ್ಟಾರೆ ಸಂಬಂಧಗಳಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಈ ಶನಿ ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಕಳತ್ರ ಸ್ಥಾನದಲ್ಲಿ ಶನಿ ಇದ್ದಾನೆ. ಹಾಗಾಗಿ ಈ ಶನಿ ಅಮಾವಾಸ್ಯೆಯ ದಿನ ನಿಮ್ಮ ಸಂಬಂಧಗಳನ್ನು ನೀವು ಬಲಪಡಿಸ್ಕೊಳ್ಬೇಕು. ಅದರಲ್ಲೂ ಪತಿ ಪತ್ನಿಯರ ಮಧ್ಯೆ ಇರುವಂಥ ವೈಮನಸ್ಸು ದೂರ ಆಗಬೇಕು. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಬೇಕು. ಹಾಗೆ ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗಳು ಮುಕ್ತಿಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ನೀವು ಈ ದಿನ ಕಪ್ಪು ಇರುವೆಗಳಿಗೆ, ಕಪ್ಪು ನಾಯಿಗೆ, ಕಾಗೆಗಳಿಗೆ ಆಹಾರವನ್ನು ನೀಡಬೇಕು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಶನಿವಾರದ ದಿನ 7 ಬಾರಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕು. ಅದರಲ್ಲೂ ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಿ ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ಇನ್ನು ಅಶ್ವತ್ಥ ವೃಕ್ಷಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಈ ದಿನದಲ್ಲಿ. ಬಹಳ ವಿಶೇಷವಾಗಿ ನಿಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಈ ಶನಿ ಅಮಾವಾಸ್ಯೆ ಸ್ವಲ್ಪ ವಿಶೇಷತೆಯನ್ನು ತರುವಂಥದ್ದಿದೆ. ಅದರಲ್ಲೂ ಷಷ್ಠದಲ್ಲಿ ಶನಿ ಇದ್ದಾನೆ. ಶನಿ ನಿಮಗೆ ಉತ್ತಮವಾದಂತಹ ಆರೋಗ್ಯವನ್ನು ನೀಡಬೇಕು. ಶತ್ರುಗಳಿಂದ ಯಾವುದೇ ರೀತಿಯ ಬಾಧೆಗಳು ಉಂಟಾಗಬಾರ್ದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವಿರತವಾಗಿ ಒಂದು ಪ್ರಗತಿ ಇರಬೇಕು ಅನ್ನುವಂಥ ವಿಚಾರ ಏನಿದೆ ಅದರಲ್ಲಿ ನಿಮ್ಮ ಪ್ರಯತ್ನ, ನಿಮ್ಮ ಪರಿಹಾರ ಸಾಫಲ್ಯವನ್ನು ತರುತ್ತೆ. ಹಾಗಾಗಿ ಈ ದಿನ ಅಂದರೆ ಅಮಾವಾಸ್ಯೆಯ ದಿನ ಕಪ್ಪು ನಾಯಿಗೆ ರೊಟ್ಟಿಯನ್ನು ನೀಡಬೇಕು. ಕಾಲಭೈರವನ ಆರಾಧನೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ಇನ್ನು ಬಡವರಿಗೆ
ಕಪ್ಪು ವಸ್ತ್ರಗಳನ್ನು, ಕಪ್ಪು ಕಂಬಳಿಯನ್ನು ದಾನ ಮಾಡೋದರಿಂದ ಕೂಡ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ. ಇನ್ನು ಯಾರು ಶನಿ ದೋಷದಿಂದ ಬಳಲ್ತಾ ಇದ್ದೀರಿ, ವೈವಾಹಿಕ ಜೀವನದಲ್ಲಿ ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ, ಅಂಥವ್ರಿಗೆ ಈ ದಿನ ಶನಿ ದೋಷದಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಶತ್ರುಗಳನ್ನು ದೂರ ಇಡಲಿಕ್ಕೆ, ಹಾಗೆ ಮನಸ್ಸನ್ನು ತಿಳಿಗೊಳಿಸಲಿಕ್ಕೆ ಇದು ನಿಮಗೆ ತುಂಬ ಸಹಕಾರಿಯಾಗಿರುತ್ತೆ. ನೆಮ್ಮದಿ ಸಿಕ್ಕತ್ತೆ ಇದರಿಂದ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಸಂಬಂಧಗಳನ್ನು ಈ ಸಂದರ್ಭದಲ್ಲಿ ನೀವು ಗಟ್ಟಿಗೊಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಜೀವನದಲ್ಲಿ ಇರುವಂಥ ಈ ನೆಗೆಟಿವ್ ಥಾಟ್ಸ್ ಆಗಲಿ, ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಲಿ, ಇದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕು. ಆಗ ಮಾತ್ರ ನಿಮ್ಮ ಪ್ರಗತಿ ಸಾಧ್ಯವಾಗುತ್ತೆ. ಅದಕ್ಕೆ ಅತ್ಯುತ್ತಮವಾದಂಥ ಒಂದು ಪರಿಹಾರ ಈ ಶನಿ ಅಮಾವಾಸ್ಯೆಯ ದಿನ ಮಾಡಬೇಕು ಅಂತ ಹೇಳಿದ್ರೆ, ನೀವು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸ್ಬೇಕು. ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಶನಿ ಅಮಾವಾಸ್ಯೆ ನಿಮಗೆ ತುಂಬ ಪವರ್ಫುಲ್ಲಾಗಿರುವಂಥದ್ದು. ಹಾಗೆ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 108 ಬಾರಿ ಜಪ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣಲಿಕ್ಕೆ, ಹಾಗೆ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಇದು ಬಹಳ ಮುಖ್ಯ ನಿಮಗೆ. ಏಕೆಂದರೆ ನಿಮ್ಮ ಮನಸ್ಸು ಸರಿ ಇದ್ದಾಗಲೇ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಇದನ್ನು ನೀವು ಪರಿಹಾರಾರ್ಥವಾಗಿ ಮಾಡಿಕೊಳ್ಬೋದು. ಇನ್ನು ಧನುರಾಶಿಯವರಿಗೆ ಈ ಶನಿ ಅಮಾವಾಸ್ಯೆಯ ದಿನ ಚತುರ್ಥದಲ್ಲಿ ಶನಿ ಇರುವಂಥ ಸಂದರ್ಭ. ಏಕೆಂದರೆ ಇಲ್ಲಿ ಸುಖ ಸ್ಥಾನದಲ್ಲಿ ಶನಿ ಇದ್ದು ಸುಖದಿಂದ ಕೆಲವೊಮ್ಮೆ ವಂಚಿತರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಏಕೆಂದರೆ ಅದೃಷ್ಟ ಇದ್ದರೂ ಕೂಡ ನಿಮಗೆ ಅನುಭವಿಸುವಂಥ ಯೋಗ ಕಡಿಮೆ ಇರುವಂಥದ್ದು ಈ ಸಂದರ್ಭದಲ್ಲಿ. ಅದಕ್ಕಾಗಿಯೇ ಈ ದಿನ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡಬೇಕು. ಹಾಗೆ ಯಥಾಶಕ್ತಿ ದಕ್ಷಿಣೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂಥದ್ದು. ಹಾಗೆ ಕಪ್ಪು ವಸ್ತ್ರಗಳನ್ನು, ಕಡು ನೀಲಿ ವಸ್ತ್ರಗಳನ್ನು ಸಂಬಂಧಪಟ್ಟಂಥವ್ರಿಗೆ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ, ನಿಮ್ಮ ಸ್ವಂತ ಉದ್ಯೋಗದಲ್ಲಾಗಲಿ ಸ್ವಲ್ಪ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಿಮ್ಮ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಕ್ಕಬೇಕು ಅಂದರೆ ಈ ಶನಿ ಅಮಾವಾಸ್ಯೆಯ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶನಿ ಅಷ್ಟೋತ್ತರವನ್ನು ಪಠಣ ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ತೃತೀಯದಲ್ಲಿದ್ದಾನೆ, ಕೀರ್ತಿ ಸ್ಥಾನದಲ್ಲಿದ್ದಾನೆ. ಇದರಿಂದ ನಿಮಗೆ ಸಾಕಷ್ಟು ಲಾಭಗಳು ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಆದರೆ ಕೆಲವೊಮ್ಮೆ ಮಧ್ಯವರ್ತಿಗಳಿಂದಾಗಲಿ, ಹಿತಶತ್ರುಗಳಿಂದಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ಉಂಟಾಗ್ತಾ ಇದೆ. ಮೂರನೆಯವರಿಂದ ನಿಮಗೆ ತಾಪತ್ರಯಗಳು ಜಾಸ್ತಿ. ಅದು ಸಂಸಾರದಲ್ಲೂ ಇರ್ಬೋದು, ನಿಮ್ಮ ವ್ಯವಹಾರದಲ್ಲೂ ಇರಬಹುದು. ಹಾಗಾಗಿ ಈ ಶನಿ ಅಮಾವಾಸ್ಯೆಯ ದಿನ ಶನಿದೇವರಿಗೆ ಕಪ್ಪು ಎಳ್ಳನ್ನು, ಹಾಗೆ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು. ಜೊತೆಗೆ ನೀರಿಗೆ ನೀವು ಕಪ್ಪು ಎಳ್ಳನ್ನು ಮಿಶ್ರ ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಹೀಗೆ ಮಾಡೋದರಿಂದ ನಿಮಗೆ ಸಾಕಷ್ಟು ಲಾಭ ಇದೆ. ಜೊತೆಗೆ ಮಾನಸಿಕವಾಗಿ ನೆಮ್ಮದಿ ಸಿಕ್ಕತ್ತೆ. ಇನ್ನು ಕುಂಭರಾಶಿಯವರಿಗೆ ಈಗಾಗಲೇ 7.5 ಶನಿ ನಡೀತಾ ಇರುವಂಥದ್ದು. 2ನೇ ಮನೆಯಲ್ಲಿ ಶನಿ ಇರ್ತಾನೆ. ಹಾಗಾಗಿ ಈ ಶನಿ ಅಮಾವಾಸ್ಯೆಯ ದಿನ ನೀವು ಮಾನಸಿಕವಾಗಿ ನೆಮ್ಮದಿಯನ್ನು ಪಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಚಿಂತೆ ಮಾಡುವಂಥದ್ದು, ಈ ಚಿಂತೆಯಿಂದಲೇ ಆರೋಗ್ಯವನ್ನು ನೀವು ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನೀವು ಉಪವಾಸವನ್ನು ಆಚರಣೆ ಮಾಡುವಂಥದ್ದು ತುಂಬ ಉತ್ತಮ. ಜೊತೆಗೆ ಈ ದಿನ ಸಾಸಿವೆ ಎಣ್ಣೆಯನ್ನು ದಾನ ಮಾಡಬೇಕು, ಉಪ್ಪನ್ನು ದಾನ ಮಾಡಬೇಕು ನೋಡಿ ಈ ದಿನ. ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಸಿಕ್ಕತ್ತೆ. ಜೊತೆಗೆ ಈ ದಿನ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದ್ರಿಂದ ಕೂಡ ನಿಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೋದು. ನಿಮಗೆ ಬಲ ಬರುತ್ತೆ, ದೈಹಿಕವಾಗಿ ಬಲ ಇದೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆಯತ್ತ ಸಾಗುತ್ತೆ. ಒಟ್ಟಾರೆ ಮಾನಸಿಕ ಶಾಂತಿ, ನೆಮ್ಮದಿಗಾಗಿ ಈ ಶನಿ ಅಮಾವಾಸ್ಯೆಯ ದಿನ ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಮೀನರಾಶಿಯವರಿಗೆ ಶನಿ ಅಮಾವಾಸ್ಯೆ ಸ್ವಲ್ಪ ಮಿಶ್ರ ಫಲಗಳನ್ನೇ ತರುತ್ತೆ. ಏಕೆಂದರೆ ಶನಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಬಹಳ ಪ್ರಾಮಾಣಿಕತೆಯಿಂದ ಈ ದಿನ ನೀವು ಇರಬೇಕಾಗುತ್ತೆ. ಸುಳ್ಳನ್ನು ಹೇಳಬಾರ್ದು. ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಯಾವುದೇ ಒಂದು ತಂತ್ರಗಾರಿಕೆಯನ್ನು ಬಳಸಬಾರ್ದು. ಹಾಗೆ ಈ ದಿನದಲ್ಲಿ ಮೀನುಗಳಿಗೆ ನೀವು ಆಹಾರವನ್ನು ನೀಡುವಂಥದ್ದು ತುಂಬ ಒಳ್ಳೆಯದು. ಜೊತೆಗೆ ಈ ದಿನ ಯಾರು ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಭಿಕ್ಷುಕರಿದ್ದಾರೆ ಅಂಥವ್ರಿಗೆ ಅನ್ನದಾನ ಮಾಡೋದರಿಂದ, ಅವರ ಹಸಿವನ್ನು ನೀಗಿಸೋದ್ರಿಂದ ನಿಮ್ಮ ಹೊಟ್ಟೆ ತುಂಬುತ್ತೆ. ಹಾಗಾಗಿ
ಇಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸಿಕ್ಕುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಸಾಲ ಸೋಲಗಳಿದ್ದರೆ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಹಣಕಾಸಿನ ಸಮಸ್ಯೆಗಳಾಗಲಿ ಅಥವಾ ಈ ಸಾಂಸಾರಿಕವಾಗಿ ಇರುವಂಥ ಒತ್ತಡಗಳಾಗಲಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಕ್ರಮವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಾಳೆ ಇರುವಂಥ ಈ ಶನಿ ಅಮಾವಾಸ್ಯೆಯ ದಿನ ಎಲ್ಲ ರಾಶಿಯವರು ಈಗಾಗಲೇ ಹೇಳಿರುವಂಥ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ, ನಂಬಿಕೆಯಿಂದ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಚತುರ್ಥದಲ್ಲಿರುವಂಥ ಚಂದ್ರನಿಂದ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನದ ಪೂರ್ವಾರ್ಧ ಸ್ವಲ್ಪ ಕ್ಲಿಷ್ಟಕರವಾದಂಥ ವಾತಾವರಣದಿಂದಲೇ ಕೂಡಿರುತ್ತೆ. ಯಾವ ಕೆಲಸ ಕಾರ್ಯಗಳೂ ಕೂಡ ನಿಮಗೆ ಸುಲಭವಾಗಿ ಆಗಲ್ಲ. ಕೆಲಸವೂ ಸಮಯಕ್ಕೆ ಸರಿಯಾಗಿ ಆರಂಭ ಆಗಲ್ಲ, ಫಲಿತಾಂಶವೂ ಕೂಡ ಸರಿಯಾದ ಸಮಯಕ್ಕೆ ಬರಲ್ಲ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಕೂಡಿ ಬರಲ್ಲ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಬರಬೇಕಾದ ಹಣ ಬರಲ್ಲ, ಆದರೆ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಆದಾಯ ಉತ್ತಮವಾಗಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡುವಂಥದ್ದು ಕೂಡ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಆದರೆ ಅದು ನಿಧಾನ ಆಗುತ್ತೆ. ಇನ್ನು ಈ ದಿನ ಸಾಮಾಜಿಕ ವಲಯದಲ್ಲಿ ಆಮಂತ್ರಣಗಳೇನೋ ಇದೆ, ಆದರೆ ಅದರಲ್ಲಿ ಭಾಗವಹಿಸುವಂಥ ಯೋಗ ಕಡಿಮೆ ಇರುವಂಥದ್ದು. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಲ್ಲಾಗಲಿ ಹಾಗೆ ನಿಮ್ಮ ಪ್ರಯತ್ನಗಳಲ್ಲಾಗಲಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಇನ್ನು ಈ ದಿನ ಸುಖದಿಂದ ವಂಚಿತರಾಗುವಂಥದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಎಲ್ಲವೂ ಕಣ್ಣೆದುರಿಗೆ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ತುಂಬ ಕಡಿಮೆ ಇದೆ. ಹಾಗೆ ಈ ದಿನ ಗೃಹ ನಿರ್ಮಾಣದ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳು ಸ್ವಲ್ಪ ಸ್ಪೀಡಪ್ ಆಗಬೇಕು, ಸ್ವಲ್ಪ ಚುರುಕಾಗಬೇಕು. ಎಲ್ಲ ಒಂದು ಕಡೆ ಅರ್ಧಂಬರ್ಧಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಸ್ವಲ್ಪ ಆಸಕ್ತಿ ವಹಿಸಿ, ಸ್ವಲ್ಪ ಪ್ರಯತ್ನ ಮಾಡಿ. ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದಲ್ಲಿ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ತುಂಬ ಸಂತೋಷ ಇದೆ, ಮನಸ್ಸಿಗೆ ಸಮಾಧಾನ ಇದೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಪ್ರತಿಫಲ ಇದೆ. ಅದರಲ್ಲೂ ಕಷ್ಟಪಟ್ಟು ಕೆಲಸಗಳನ್ನು ಈ ದಿನ ಆರಂಭ ಮಾಡ್ತೀರಿ. ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಆದರೂ ಕೂಡ ಕೆಲಸ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವದಿಂದ ಕೆಲಸಗಳು ಆರಂಭ ಆಗುವಂಥದ್ದು, ಇದರಿಂದ ಒಳ್ಳೆಯ ಫಲ ಇದೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಯನ್ನು, ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಒಂದು ಪ್ರತಿಭೆಯನ್ನು ನಿಮ್ಮ ಸ್ವಂತದ ಪ್ರಯೋಜನಕ್ಕಾಗಿ ಬಳಸ್ಕೊಳ್ಳಿ. ನಿಮ್ಮನ್ನು ಈ ದಿನ ಬೇರೆಯವರು ತಮ್ಮ ದಾಳದಂತೆ ಉಪಯೋಗಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಭದ್ರವಾಗಬೇಕು, ನೀವು ಬೆಳಿಬೇಕು, ನಿಮ್ಮ ಒಂದು ಸಮೃದ್ಧಿಯನ್ನು ನೀವೇ ಕಾಣಬೇಕು. ಅದಕ್ಕಾಗಿ ಈ ದಿನ ಮೊದಲು ಈ ಸೌಲಭ್ಯಗಳನ್ನು ನಿಮಗಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳಲ್ಲಿ ಸ್ವಲ್ಪ ಕುತೂಹಲ ಇರುತ್ತೆ, ಆಶ್ಚರ್ಯ ಇರುತ್ತೆ. ಯಾವ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಈ ದಿನ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಜೊತೆಗೆ ಈ ದಿನದ ಖರ್ಚು ವೆಚ್ಚಗಳ ಬಗ್ಗೆ ಕೂಡ ಸ್ವಲ್ಪ ವಿಚಾರ ಇರಲಿ. ಯಾವುದೇ ಒಂದು ವ್ಯವಹಾರದಲ್ಲೂ ಕೂಡ ಲೆಕ್ಕಾಚಾರದಂತೆಯೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ, ಅವರ ಒಂದು ಬೆಂಬಲ ಬಹಳ ಚೆನ್ನಾಗಿದೆ. ಸಮಯಕ್ಕೆ ಸರಿಯಾಗಿ ಅವರ ಸಹಕಾರದಿಂದಲೇ ನೀವು ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ದಿನ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಇನ್ನು ನಿಮ್ಮ ಮಿತ್ರರ ಬಂಧುಗಳ ಆಗಮನ ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಾಧಾನ ಇರುತ್ತೆ, ಸಂತೃಪ್ತಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ನೀವು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥ ಪ್ರಯತ್ನ ಈ ದಿನ ಬೇಡ. ಏಕೆಂದರೆ ಹಣದಿಂದಲೇ ಈ ದಿನ ನಿಮ್ಮ ಒಂದು ಪ್ರಯತ್ನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ. ಹಾಗೆ ಈ ದಿನದಲ್ಲಿ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿರುವಂಥ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಇಚ್ಛೆ, ನಿಮ್ಮ ಆಸೆ, ನಿಮ್ಮ ಬಯಕೆ ನೆರವೇರಲ್ಲ. ಅದು ಕೂಡ ಕೆಲಸದಲ್ಲಿ ಉತ್ಸಾಹವನ್ನು ತೋರಿಸಲಿಕ್ಕೆ ಹೋದರೂ ಕೂಡ ನಿಮ್ಮ ದೇಹ ಈ ದಿನ ಸಪೋರ್ಟ್ ಮಾಡಲ್ಲ. ಮನಸ್ಸಿಗೆ ಅನಿಸುತ್ತೆ ಈ ಕೆಲಸ ಮಾಡೋಣ ಅಂತ, ಆದರೆ ಈ ಸಮಯ, ಸಂದರ್ಭ, ಸನ್ನಿವೇಶದ ಪರಿಸ್ಥಿತಿಗಳು ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಹಾಗಾಗಿಯೇ ಪ್ರಮುಖ ಯೋಜನೆಗಳು ಈ ದಿನ ಅರ್ಧಂಬರ್ಧಕ್ಕೆ ಉಳಿಯುವಂಥ ಸಾಧ್ಯತೆ ಇದೆ. ಇನ್ನು ಈ ಪ್ರಯಾಣದಲ್ಲಾಗಲಿ ಅಥವಾ ವಾಹನವನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಸಮಾಜದ ಪ್ರಮುಖ ವ್ಯಕ್ತಿಗಳ ಒಂದು ಪರಿಚಯ ಆಗುವಂಥದ್ದು, ಅವರೊಂದಿಗಿನ ಒಡನಾಟ, ಮಾತುಕತೆ ಈ ದಿನ ನಿಮ್ಮ ಉದ್ದೇಶಕ್ಕೆ ಮಾತ್ರ ಬಳಸ್ಕೊಳ್ಳಿ. ಏಕೆಂದರೆ ಈ ದಿನದಲ್ಲಿ ನಿಮ್ಮ ಒಂದು ಮುಂದಿನ ನಡೆ ಹೇಗಿರಬೇಕು, ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು, ಇದರಲ್ಲಿ ಸ್ಪಷ್ಟತೆ ಇದ್ದರೆ ಮಾತ್ರ ಈ ದಿನದ ವ್ಯವಹಾರಗಳು ನಿಮಗೆ ಅರ್ಥಪೂರ್ಣವಾಗುತ್ತೆ. ಇಲ್ಲಾಂದರೆ ನೀರಿನಲ್ಲಿ ಹೋಮ ಮಾಡಿದಂತೆ ನಿಮ್ಮ ಪ್ರಯತ್ನಗಳು ನಿರರ್ಥಕವಾಗಿಬಿಡುತ್ತೆ. ಜಾಗ್ರತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಇದೆ, ಮನೋಬಲ ಜಾಸ್ತಿ. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ, ಅದರಲ್ಲೂ ಪೂರ್ಣ ಮನಸ್ಸಿನಿಂದ ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ 100ಕ್ಕೆ 100ರಷ್ಟು ಯಶಸ್ಸು ಸಿಕ್ಕೇ ಸಿಕ್ಕತ್ತೆ. ಆದರೆ ಅರ್ಧಂಬರ್ಧ ಮನಸ್ಥಿತಿಯನ್ನು ಇಟ್ಕೊಳ್ಬೇಡಿ ಈ ದಿನ. ಹಾಗೆ ಈ ದಿನ ಸಣ್ಣ ವಿಚಾರಗಳು, ಕ್ಷುಲ್ಲಕ ವಿಚಾರ, ಕೆಲಸಕ್ಕೆ ಬಾರದ ವಿಚಾರ, ಅದಕ್ಕೆ ಈ ದಿನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಮರೆತೇ ಬಿಡಬಹುದಾದಂತಹ ಕೆಲವೊಂದು ವಿಚಾರಗಳಿದೆ, ಆದರೆ ಅದನ್ನು ಈ ದಿನ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭಗಳು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇದು ಮನಃಶಾಂತಿಯನ್ನು ಕೆಡಿಸುವಂಥ ಒಂದು ಪ್ರಯತ್ನ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಗಾಳಿ ಸುದ್ದಿಗೆ ಕಿವಿ ಕೊಡಬೇಡಿ. ಏಕೆಂದರೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇಲ್ಲಿರುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಬರುವಂಥ ಸುಳ್ಳು ಆರೋಪಗಳು, ಸುಳ್ಳಾದಂತಹ ನಿಮ್ಮ ಮೇಲೆ ಕಪ್ಪು ಚುಕ್ಕಿಯನ್ನು ತರುವಂಥ ಒಂದು ಪ್ರಯತ್ನ, ಇದನ್ನು ಶತ್ರುಗಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಈ ದಿನ ಸ್ವಲ್ಪ ಜಾಗ್ರತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮ ಕುಟುಂಬಸ್ಥರ ನೆರವಿನಿಂದ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಸುಖ ಸೌಖ್ಯಕ್ಕೇನೂ ಕೊರತೆ ಇಲ್ಲ. ವಾಹನ ಆಗಲಿ, ಹಣಕಾಸಿನ ವ್ಯವಸ್ಥೆ ಆಗಲಿ ನಿಮಗೆ ಅನುಕೂಲವನ್ನು ತರುತ್ತೆ. ಆದರೆ ಅತಿ ಆಸೆ ಪಡಬಾರ್ದಷ್ಟೇ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸಬರ ಪರಿಚಯ ಆಗುವಂಥದ್ದು ಇದೆ. ಇದು ಕೂಡ ನಿಮಗೆ ಒಂದು ಅರ್ಥದಲ್ಲಿ ಲಾಭವೇ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅತಿ ಹೆಚ್ಚು ಯೋಚನೆ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಯಾವ ವಿಚಾರದಲ್ಲಿ ಅಗತ್ಯ ಇದೆಯೋ ಅಷ್ಟು ಮಾತ್ರ ನೀವು ಆಲೋಚನೆ ಮಾಡಬೇಕು. ಆದರೆ ಈ ಚಿಂತೆ ಅನ್ನುವಂಥದ್ದೇ ಈ ದಿನ ನಿಮ್ಮ ಮನಸ್ಸನ್ನು ಹೆಚ್ಚು ಆವರಿಸ್ಕೊಳ್ಳುವಂಥದ್ದು ಇದೆ. ಇದರಿಂದ ನಿಮ್ಮ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದಂತಹ ಒಂದು ಆಲೋಚನೆ ಬರುತ್ತೆ. ಅದು ಅಡ್ಡಿ ಆತಂಕಗಳಿಗೆ ಕಾರಣವಾಗುವಂಥದ್ದು, ಮಾನಸಿಕ ಒತ್ತಡಕ್ಕೆ ಇದೇ ದಾರಿದೀಪವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನ ಅಗತ್ಯಕ್ಕಿಂತ ಹೆಚ್ಚು ಯೋಚನೆ ಮಾಡಬೇಡಿ. ಇನ್ನು ಈ ದಿನ ವ್ಯರ್ಥ ಖರ್ಚುಗಳು ಕೂಡ ಆಗುವಂಥದ್ದು. ಹಾಗಾಗಿ ಯಾವ ಕಾರಣಕ್ಕಾಗಿ ಖರ್ಚು ಹೆಚ್ಚಾಗ್ತಿದೆ ಇದನ್ನು ನೀವು ಈ ದಿನ ತಿಳ್ಕೊಳ್ಬೇಕು, ಸಂಶೋಧನೆ ಮಾಡಬೇಕು. ಹಾಗಾಗಿ ನಿಮ್ಮ ನಿರಂತರವಾಗಿ ಆಗ್ತಾ ಇರುವಂಥ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಲೆಕ್ಕಾಚಾರದಿಂದ ಈ ದಿನ ನೀವು ಇರಬೇಕು. ಜೊತೆಗೆ ಈ ದಿನ ಕೌಟುಂಬಿಕ ವ್ಯವಹಾರಗಳಲ್ಲಿ ನಿಮ್ಮ ಮಾತನ್ನು ಉಳಿಸ್ಕೊಳ್ಬೇಕು. ಇದು ಬಹಳ ಮುಖ್ಯ ಈ ದಿನ.
ಹಾಗೆ ಈ ದಿನ ನಿಮ್ಮ ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಸ್ವಲ್ಪ ವೈಫಲ್ಯತೆಗಳು ಇರುವಂಥ ಸಂದರ್ಭ. ಅಂದರೆ ನಿಮ್ಮ ನಿರ್ಧಾರಗಳು ವಿಫಲ ಆಗಿಬಿಡುತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ಕೆಲವೊಮ್ಮೆ ಕುಟುಂಬಸ್ಥರ ಬೆಂಬಲ ಕೂಡ ಅದಕ್ಕೆ ಸಿಕ್ಕಲ್ಲ. ಹಾಗಾಗಿನೇ ಎಲ್ಲ ಕುಟುಂಬಸ್ಥರನ್ನು ಕೂಡ ನಿಮ್ಮ ಯೋಜನೆಯಲ್ಲಿ ಭಾಗಿದಾರರನ್ನಾಗಿ ಮಾಡಬೇಕು. ಅವರನ್ನು ಕೂಡ ಆ ಲೂಪಲ್ಲಿ ಇಟ್ಕೊಂಡೇ ನೀವು ಕೆಲಸವನ್ನು ಆರಂಭ ಮಾಡಬೇಕು. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಅಧಿಕಾರಿಗಳಿಂದ ಒತ್ತಡ ಉಂಟಾಗುತ್ತೆ. ಸರ್ಕಾರದ ಕಾನೂನುಗಳಿಂದ ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ಎಲ್ಲ ಒಂದು ಕಡೆ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕಡಿಮೆಯಾಗುವಂಥ ಸಂದರ್ಭ ಇರುತ್ತೆ. ಇದು ಬೆಳವಣಿಗೆಗೆ ಅಷ್ಟೊಂದು ಪೂರಕವಾಗಿರಲ್ಲ. ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ, ಭಗವಂತನ ಧ್ಯಾನ ಮಾಡಿ. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃಪ್ತಿಕರವಾಗಿರುವಂಥ ದಿನ. ಏಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇದೆ. ಹಾಗೆ ವ್ಯವಹಾರದಲ್ಲಿ ಅನಿರೀಕ್ಷಿತವಾದಂಥ ಒಂದು ಲಾಭ ಇದೆ. ಎಲ್ಲೋ ಒಂದು ಕಡೆ ಒಂದು ತಿರುವು ಇರುವಂಥದ್ದು, ಟರ್ನಿಂಗ್ ಪಾಯಿಂಟ್ ಅದು. ಹಾಗಾಗಿ ನಿಮ್ಮ ಬಹುದಿನಗಳ ಪ್ರಯತ್ನ ಏನಿದೆ ಅದು ಈ ದಿನ ಫಲವನ್ನು ಕೊಡಲಿಕ್ಕೆ ಆರಂಭ ಮಾಡುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳು ನಿಮ್ಮ ಆಲೋಚನೆಯಂತೆ ಇರುತ್ತೆ, ತೃಪ್ತಿದಾಯಕವಾಗಿರುತ್ತೆ. ಇನ್ನು ನಿಮ್ಮ ಒಡ ಹುಟ್ಟಿದವರಿಂದ ಕೂಡ ಈ ದಿನ ನಿಮಗೆ ಸಹಕಾರ ಇದೆ. ಯಾವುದೇ ಸಣ್ಣ ಪುಟ್ಟ ವಿವಾದಗಳಿದ್ದರೆ ಅದು ಕೂಡ ಬಗೆಹರಿಯುತ್ತೆ. ಒಟ್ಟಾರೆ ನಿಮ್ಮ ಕುಟುಂಬದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಈ ದಿನ ಒಂದು ಒಳ್ಳೆಯ ವಾತಾವರಣ ಇದೆ. ಹಾಗೆ ವ್ಯಾಪಾರದ ವಿಸ್ತರಣೆಯನ್ನು ಮಾಡಬೇಕು. ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಈ ದಿನ ನೀವು ಪ್ರಯತ್ನ ಮಾಡಬೇಕು ಅನ್ನೋಂಥವ್ರಿಗೆ ಈ ದಿನದಲ್ಲಿ ನಿಮಗೆ ಒಂದು ಒಳ್ಳೆಯ ಸುದ್ದಿ ಸಿಕ್ಕತ್ತೆ. ಅನುಕೂಲಕರವಾಗಿರುವಂಥ ಒಂದು ಮಾಹಿತಿ, ಅದನ್ನು ನೀವು ಆಧರಿಸಿ ನಿಮ್ಮ ಕೆಲಸಗಳನ್ನು ಮುಂದುವರಿಸ್ಬೋದು. ಮುಂದೆ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಬಂಧು ಮಿತ್ರರ ಆಗಮನ, ಅವರ ಒಂದು ಸಲಹೆ ಸೂಚನೆ ನಿಮಗೆ ಒಂದು ರೀತಿಯಲ್ಲಿ ಒಂದು ಇಂಟಿಮೆಸಿಯನ್ನು ತರುವಂಥದ್ದು. ಅಂದರೆ ಸಹ ಸಂಬಂಧಗಳು ವೃದ್ಧಿಯಾಗಲಿಕ್ಕೆ ಇದು ಬಹಳ ಮುಖ್ಯವಾಗಿ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನು ಕೊಡುವಂಥದ್ದು ಅಥವಾ ನೀವು ಒಂದು ಉಡುಗೊರೆಯನ್ನು ಸ್ವೀಕರಿಸುವಂಥದ್ದು ಈ ಸಂದರ್ಭದಲ್ಲಿ ಇರುತ್ತೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಿ. ಇದು ನಿಮ್ಮ ಮನಃಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಸಹಾಯಕವಾಗುವಂಥದ್ದು. 4 ಜನರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡುವಂಥ ಒಂದು ಪ್ರಯತ್ನ ಇರುತ್ತೆ, ಹೊಂದಾಣಿಕೆ ಇರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಬಹಳ ಚೆನ್ನಾಗಿ ನಿಮಗೆ ಫೇವರಬಲ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವಂಥ ಹೆಣಗಾಟ ಕಡಿಮೆ ಆಗುತ್ತೆ. ಹಾಗೆ ಯಾವ ವಿಚಾರಕ್ಕಾಗಿ ನೀವು ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀರೋ ಆ ಒಂದು ವಿಚಾರ, ಆ ಒಂದು ವಿಷಯ ಈ ದಿನ ನಿಮಗೆ ಅನುಕೂಲಕರವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರಗತಿಯ ದಾರಿ ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ನಿಮ್ಮ ಗುರಿ ಏನು, ಅದನ್ನು ಈಡೇರಿಸ್ಕೊಂಡ್ರೆ ನಿಮಗೆ ಯಾವ ಉದ್ದೇಶ ಈಡೇರುತ್ತೆ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ಇರ್ತೀರಿ. ನಿಮ್ಮ ಆಲೋಚನೆಗಳು ಕೂಡ ಬಹಳ ಸುದೀರ್ಘವಾಗಿರುತ್ತೆ. ಹಾಗೆ ಒಂದು ಗಟ್ಟಿಯಾದಂತಹ ಸ್ಥಿರವಾದಂತಹ ತೀರ್ಮಾನವನ್ನು ಈ ದಿನ ಕೈಗೊಳ್ಳುವಂಥದ್ದು ಇದೆ. ಇದು ನಿಮ್ಮ ಉದ್ಯೋಗದ ಬಗ್ಗೆನೋ, ಸ್ಥಿರಾಸ್ತಿಯ ಬಗ್ಗೆನೋ, ಹಾಗೆ ನಿಮ್ಮ ಮುಂದಿನ ವಿದ್ಯಾಭ್ಯಾಸ, ನಿಮ್ಮ ಆರೋಗ್ಯ, ನಿಮ್ಮ ವೈವಾಹಿಕ ಬದುಕು, ಇದರ ಬಗ್ಗೆ ಒಂದು ತೀರ್ಮಾನ ಈ ದಿನ ಇದೆ. ಇದರ ಸುತ್ತ ಚರ್ಚೆಗಳು ಕೂಡ ನಡೆಯುವಂಥದ್ದು ಇದೆ. ಎಲ್ಲವೂ ಕೂಡ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ನಿಮಗೆ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಪ್ರತಿಭೆಯನ್ನು, ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಇದೆ. ಒಂದು ಒಳ್ಳೆಯ ವೇದಿಕೆ ನಿಮಗೆ ಈ ದಿನ ಸಿಕ್ಕತ್ತೆ. ಅದನ್ನು ನೀವು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಚೆನ್ನಾಗಿದೆ, ಮಾರ್ಗದರ್ಶನ ಚೆನ್ನಾಗಿದೆ. ಹಾಗಾಗಿ ಒಂದು ಕೆಲಸವನ್ನು ಹೀಗೆ ಮಾಡಿದರೆ ಅನುಕೂಲ ಅಂತ ಯಾರಾದರೂ ಹೇಳಿದ್ರೂ ಕೂಡ ಅದನ್ನು ಪರಿಪಾಲನೆ ಮಾಡುವಂಥ ಒಂದು ಮನಸ್ಥಿತಿ ಇದೆ.
ಹಾಗಾಗಿ ಈ ದಿನ ತೆರೆದ ಮನಸ್ಸಿನಿಂದ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಷ್ಟು ಉತ್ಸಾಹ, ಅಷ್ಟು ಪ್ರಯತ್ನ, ಅದಕ್ಕೆ ತಕ್ಕದಾದಂಥ ಒಂದು ಫಲ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಕುಟುಂಬದ ವಿಚಾರದಲ್ಲಾಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಿನ ವಿಚಾರದಲ್ಲಾಗಲಿ ಸ್ವಲ್ಪ ಅಡ್ಡಿ ಆತಂಕಗಳಿರುತ್ತೆ. ಕುಟುಂಬಸ್ಥರೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಣ್ಣೀರೆರಚುವಂಥದ್ದು ಇದೆ. ಹಾಗಾಗಿ ನಿಮ್ಮ ಹಿತಶತ್ರುಗಳು ಯಾರಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ತುಂಬ ಬೇಕಾದವರೇ ಇದ್ದಾರೆ. ನಿಮ್ಮ ಸುತ್ತಮುತ್ತಲೂ ಅವರೇ ಈ ದಿನ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಮನಸ್ಸಿಲ್ಲ. ಎಲ್ಲ ಒಂದು ಕಡೆ ಆಸಕ್ತಿಯನ್ನು ಕಳ್ಕೊಂಡಂಥ ಸ್ವಭಾವ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಉತ್ಸಾಹದಾಯಕವಾದಂಥ ಒಂದು ವಾತಾವರಣ ಇಲ್ಲ. ಕೆಲಸ ಮಾಡಬೇಕು, ಮನಸ್ಸಿಗೆ ಸಮಾಧಾನ ತೃಪ್ತಿ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತೀರಿ, ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯತ್ನ ಕಳೆದು ಹೋಗುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಕೂಡ ಆಶಾದಾಯಕವಾಗಿಲ್ಲ. ಅಲ್ಲೂ ಕೂಡ ಏನೋ ಒಂದು ಕೊರತೆ, ಏನೋ ಒಂದು ಯೋಜನೆ ಹಾಕ್ಕೊಳ್ತೀರಿ, ಕಾರ್ಯರೂಪಕ್ಕೆ ಬರಲ್ಲ. ಅದಕ್ಕೆ ನೂರಾರು ವಿಘ್ನಗಳು ಈ ಸಂದರ್ಭದಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು, ಆದರೂ ಕೂಡ ಅದು ನಿಮ್ಮ ಪ್ರಯತ್ನದಿಂದ ನಡೀತಾ ಇಲ್ಲ. ಕೆಲವರ ಸಹಕಾರ ಇಲ್ಲ ಅದಕ್ಕೆ. ಹಾಗೆ ಈ ದಿನದಲ್ಲಿ ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ನೀವು ತುಂಬ ಪ್ರಯತ್ನ ಪಡ್ತೀರಿ, ಅದು ಸಾಧ್ಯ ಆಗಲ್ಲ. 5 ಬೆರಳುಗಳು ಕೂಡ ಒಂದೇ ಸಮ ಇಲ್ಲ. ಹಾಗಾಗಿ ಕುಟುಂಬಸ್ಥರಲ್ಲೂ ಕೂಡ ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತೆ. ಒಬ್ಬರ ಹೇಳಿಕೆ ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ, ಒಬ್ಬರ ಅಭಿಪ್ರಾಯ ಮತ್ತೊಬ್ಬರಿಗೆ ಖುಷಿಯನ್ನು ಕೊಡಲ್ಲ. ಹಾಗಾಗಿನೇ ಈ ದಿನ ಸ್ವತಂತ್ರವಾಗಿ ಅವರವರೇ ನಿರ್ಧಾರಗಳನ್ನು ಮಾಡುವಂಥದ್ದು, ಎಲ್ಲ ಒಂದು ಕಡೆ ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಹಾಗೆ ಮನೆಯಲ್ಲಿ ಆಗುವಂಥ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು, ಇದರ ಬಗ್ಗೆ ಕೂಡ ಈ ದಿನ ನಿಮಗೆ ಜಿಜ್ಞಾಸೆ ಪ್ರಾರಂಭ ಆಗಿಬಿಡುತ್ತೆ. ಒಟ್ಟಾರೆ ಮಿಶ್ರ ಫಲಗಳಿರುತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಬೆಳಗಿನ ಅವಧಿಯಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಯೋಜನೆಗಳನ್ನು ಈ ದಿನ ನೀವು ಪ್ರಿಯಾರಿಟೈಸ್ ಮಾಡಿಕೊಳ್ಳಿಕ್ಕೂ ಕೂಡ ಕಷ್ಟವಾಗುತ್ತೆ. ಯಾಕೆಂದರೆ ಕೆಲಸಗಳ ಸಂಖ್ಯೆನೇ ಜಾಸ್ತಿ ಇದೆ. ಯಾವುದನ್ನು ಆರಂಭ ಮಾಡಬೇಕು, ಯಾವುದನ್ನು ಪಕ್ಕಕ್ಕಿಡಬೇಕು, ಇದರ ಬಗ್ಗೆ ನಿಮಗೆ ಗೊಂದಲ, ಜಿಜ್ಞಾಸೆ ಇರುವಂಥ ಸಂದರ್ಭ. ಹಾಗೆ ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಅದು ತುಂಬ ನಿಧಾನ ಆಗುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಕೆಲಸಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತೀರಿ ಈ ದಿನ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ನೀವು ತೋರಿಸ್ಬೇಕು, ಅದನ್ನು ಪ್ರೂವ್ ಮಾಡಬೇಕು. ಅದಕ್ಕಾಗಿ ಈ ದಿನ ತುಂಬ ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಯಾರಿಗೂ ಕೂಡ ನೀವು ಹಣದ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ಹಣದಿಂದಲೇ ಈ ದಿನ ನಿಮಗೆ ನಷ್ಟವಾಗುವಂಥದ್ದು. ಹಾಗೆ ಗಂಟು ನಂಟು ಎರಡೂ ಕೂಡ ಉಳಿಯಲಾರದಂಥ ಒಂದು ಪರಿಸ್ಥಿತಿ ಬರುತ್ತೆ, ಜಾಗ್ರತೆ. ಇನ್ನು ವ್ಯವಹಾರಸ್ಥರು, ಸ್ಥಿರಾಸ್ತಿಯ ಸಂಬಂಧವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಈ ದಿನ ಸ್ವಲ್ಪ ದಾಖಲೆ ಪತ್ರಗಳ ಬಗ್ಗೆ ಗಮನ ಕೊಡಬೇಕು. ಹಾಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಈ ದಿನ ಸ್ವಲ್ಪ ಚಿಂತನೆ ಜಾಸ್ತಿ ಆಗುವಂಥದ್ದು ಇದೆ. ಏಕೆಂದರೆ ಮನಃಶಾಂತಿಗಾಗಿ ಈ ದಿನ ಯಾವುದೋ ಒಂದನ್ನು ಅವಲಂಬಿಸ್ತೀರಿ, ಒಂದನ್ನು ಈ ದಿನ ಗಟ್ಟಿಯಾಗಿ ಹಿಡಿಯುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಆದರೆ ಚಂಚಲವಾದ ಮನಸ್ಸಿನಿಂದ ಅದು ಕೂಡ ನಿಮಗೆ ಸಾಧ್ಯ ಆಗಲ್ಲ. ಆದರೆ ನಿಮ್ಮ ಪ್ರಗತಿ ಮಾತ್ರ ಮುಂದುವರಿತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಚಾರಗಳಲ್ಲಿ ಅನುಕೂಲಗಳನ್ನು ಪಡ್ಕೊಳ್ತಾ ಇರ್ತೀರಿ. ಅದು ಈ ಹಿಂದೆ ಮಾಡಿರುವಂಥ ಪ್ರಯತ್ನದ ಫಲ. ಇನ್ನು ಈ ದಿನ ಮನೋಬಲವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ.
ಮನಸ್ಸಿಗೆ ಸಮಾಧಾನ ಇರುವಂಥ ದಿನ. ಬಂಧು ಮಿತ್ರರ ಆಗಮನ ಆಗುತ್ತೆ. ಇದರಿಂದ ನಿಮ್ಮ ಕಷ್ಟ ಸುಖಗಳ ವಿನಿಮಯ ಆಗುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಉಪಯೋಗಾರ್ಹವಾಗುವಂಥ ಸನ್ನಿವೇಶಗಳೇ ಒದಗಿ ಬರುತ್ತೆ. ಇನ್ನು ಈ ಕೌಟುಂಬಿಕ ವಿಚಾರಗಳಲ್ಲಿ ಬಂದಂತಹ ಭೇದಗಳು, ಭಿನ್ನಾಭಿಪ್ರಾಯಗಳು ಅದು ಕೂಡ ಈ ದಿನ ನಿವಾರಣೆಯ ಹಂತವನ್ನು ತಲುಪುತ್ತೆ. ಏಕೆಂದರೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಮಾತುಗಾರಿಕೆ ಬಹಳ ಅದ್ಭುತವಾಗಿದೆ. ಏನನ್ನು ಹೇಳಬೇಕೋ ಅದನ್ನು ಬಹಳ ಸ್ಪಷ್ಟವಾಗಿ ನೇರ ನುಡಿಗಳಲ್ಲಿ ಹೇಳುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ನಿಮ್ಮ ಆಸೆಯಂತೆ ಈ ದಿನ ಆದಾಯ ಉತ್ತಮವಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಫಲ ಏನೋ ಸಿಕ್ಕತ್ತೆ. ಆದರೆ ಈ ದಿನ ನಿಮ್ಮ ಕುಟುಂಬಸ್ಥರಿಗಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ನಿಮ್ಮ ಕುಟುಂಬದ ಹಿರಿಯರಿಗಾಗಲಿ ಅಥವಾ ನಿಮ್ಮ ಮಕ್ಕಳಿಗಾಗಲಿ ಈ ದಿನದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಓಡಾಟ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಗುರಿ ಸಾಧನೆಯ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಸಹಕಾರ ಬಹಳ ಚೆನ್ನಾಗಿದೆ. ಈ ದಿನ ಸಮಯಕ್ಕೆ ಸರಿಯಾಗಿ ಅವರ ಒಂದು ಸಹಾಯ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳು, ಹಿತಶತ್ರುಗಳು ಅವರನ್ನು ನಿರ್ಲಕ್ಷ್ಯ ಮಾಡಬೇಕು. ಅವರ ಮಾತನ್ನು ಕೇಳಿಸ್ಕೊಳ್ಬಾರ್ದು. ಏಕೆಂದರೆ ನಿಮ್ಮ ಉತ್ಸಾಹವನ್ನು ಕುಂದಿಸುವಂಥ ಒಂದು ಪ್ರಯತ್ನ ಅವರು ನಿರಂತರವಾಗಿ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಡಿವಿಯೇಟ್ ಮಾಡ್ತಾರೆ, ನಿಮ್ಮನ್ನು ತಪ್ಪು ದಾರಿಗೆ ಎಳೀತಾರೆ. ಅದರಿಂದ ಈ ದಿನ ಸ್ವಲ್ಪ ಹೊರ ಬರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರ ನಿಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಇಲ್ಲ ಅಂತ ಹೇಳುವಂಥ ಒಂದು ದಾಷ್ಟಿಕವನ್ನು ಬೆಳೆಸ್ಕೊಳ್ಬೇಕು. ಒತ್ತಡಕ್ಕಾಗಲಿ ದಾಕ್ಷಿಣ್ಯಕ್ಕಾಗಲಿ ಈ ದಿನ ಬಲಿಯಾಗಬೇಡಿ. ಇನ್ನು ಎಲ್ಲ ವಿಚಾರಗಳು ಕೂಡ ನಿಮಗೆ ಫೇವರಬಲ್ ಆಗಿದೆ. ಹಾಗಾಗಿ ಈ ಜೀವನ ಅಂದರೆ ಏನು, ಅದರ ಅರ್ಥ ಏನು, ಅದರ ಬಣ್ಣಗಳೇನು, ಇದರ ಪರಿಚಯ ಈ ದಿನ ಆಗುತ್ತೆ. ಒಳ್ಳೆಯ ಅನುಭವ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉತ್ತಮ ಫಲಗಳು ಸಿಕ್ಕುವಂಥ ಯೋಗ ಇದೆ. ಅದೃಷ್ಟ ಚೆನ್ನಾಗಿದೆ. ಅದೇ ರೀತಿ ಉತ್ಸಾಹದ ವಾತಾವರಣದಲ್ಲಿ ಈ ದಿನ ತುಂಬ ಸಮಯ ಇರ್ತೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಬಂಧುಗಳಿಂದ, ನಿಮ್ಮ ಸ್ನೇಹಿತರಿಂದ ಈ ದಿನ ನಿಮಗೆ ಪೂರ್ಣವಾದಂಥ ಬೆಂಬಲ ಸಿಕ್ಕತ್ತೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರೇ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ನಿಮ್ಮ ವೇವ್ ಲೆಂತ್ ಮ್ಯಾಚ್ ಆಗುವಂಥ ಕೆಲಸಗಳೇ ನಿಮ್ಮ ಸ್ನೇಹಿತರಿಂದ ಆಗುವಂಥದ್ದು. ಇನ್ನು ಈ ದಿನದ ಆಲೋಚನೆಗಳು ತುಂಬ ಸ್ಥಿರವಾಗಿರುತ್ತೆ. ನಾಳೆಯ ದೃಷ್ಟಿಯಲ್ಲಿ ಈ ದಿನದ ತೀರ್ಮಾನಗಳು ಇರುತ್ತೆ. ಇದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ. ಇನ್ನು ಈ ಮನೆಯಲ್ಲಿ ಶುಭ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಅದರ ಬಗ್ಗೆ ಪೂರ್ವ ಸಿದ್ಧತೆ ಇರ್ಬೋದು, ಮಾತುಕತೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಪ್ರಯಾಣ ಇರ್ಬೋದು. ಇದನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಏಕೆಂದರೆ ಶಿಸ್ತುಬದ್ಧವಾದಂತಹ ಜೀವನ ಇರಬೇಕು. ಹಾಗೆ ಎಲ್ಲರೂ ಕೂಡ ನಿಮ್ಮ ಒಂದು ಸಹಮತಿಯನ್ನು ಪಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬೆಂಬಲ ಸೂಚಿಸುವಂಥ ಒಂದು ಎಕ್ಸ್ಪೆಕ್ಟೇಷನ್ ಈ ದಿನ ನಿಮ್ಮಿಂದ ಇರುತ್ತೆ. ಆದರೆ ನೀವು ನಿಮ್ಮ ಒಂದು ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಈಗಾಗಲೇ ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ, ಒಂದು ಭರವಸೆಯನ್ನು ಕೊಟ್ಟಿದ್ದರೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಇನ್ನು ಈ ದಿನ ಹಣದ ಉಳಿತಾಯ ಮಾಡುವಂಥದ್ದು, ಉಳಿತಾಯದ ಹಣವನ್ನು ಇನ್ವೆಸ್ಟ್ ಮಾಡುವಂಥ ವಿಚಾರ, ಇದರಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಕುಟುಂಬಕ್ಕಾಗಿ, ಮನೆಗಾಗಿ ಈ ದಿನ ನೀವು ನಿಮ್ಮ ಸಕಲವನ್ನು ತ್ಯಾಗ ಮಾಡ್ತೀರಿ. ನಿಮ್ಮ ದೇಹವನ್ನು ಈ ದಿನ ದಂಡನೆಗೂ ಒಳಪಡಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವೈಯಕ್ತಿಕಕ್ಕಿಂತ ನಿಮ್ಮ ಕುಟುಂಬದ, ನಿಮ್ಮ ಸಮಷ್ಟಿಯ ಹಿತವೇ ಮುಖ್ಯ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತೀರಿ. ಇದರಿಂದ ಒಳ್ಳೆಯದಾಗುತ್ತೆ. ಒಳ್ಳೆಯ ಹೆಸರು ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಮೊದಲ ಭಾಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಕಡಿಮೆ ಇರುತ್ತೆ, ಸ್ವಲ್ಪ ಸೋಮಾರಿತನ ಇರುತ್ತೆ. ಹಾಗೆ ಬೇಡದ ವಿಚಾರವನ್ನೇ ಈ ದಿನ ನೀವು ಕೈ ಎತ್ಕೊಳ್ಳುವಂಥದ್ದು. ಯಾವುದು ನಿಮಗೆ ಅನಾನುಕೂಲವನ್ನು ತರುತ್ತೆ, ಯಾವುದರಿಂದ ನಿಮಗೆ ನಷ್ಟ ಉಂಟಾಗುತ್ತೆ, ಅಂಥ ವಿಚಾರಗಳಲ್ಲೇ ಈ ದಿನ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತುಂಬ ತಲೆ ಕೆಡಿಸ್ಕೊಳ್ತೀರಿ. ಬೇಡದ ವಿಚಾರಕ್ಕೆ ಮಹತ್ವವನ್ನು ಕೊಡುವಂಥದ್ದು. ಇನ್ನು ವ್ಯವಹಾರಗಳು ಈ ದಿನ ಸ್ವಲ್ಪ ನಿಧಾನವಾಗಿ ಸಾಗುವಂಥದ್ದು ಇದೆ.
ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಪ್ರಯತ್ನವನ್ನು ಮಾತ್ರ ಈ ದಿನ ಮುಂದುವರಿಸಿ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಈ ದಿನ ಭಾಗವಹಿಸುವಂಥದ್ದು ಇದೆ. 4 ಜನರು ಸೇರುವಂಥ ಜಾಗದಲ್ಲಿ ಈ ದಿನ ತುಂಬ ಉತ್ಸಾಹದಿಂದ ಸೇರಿಕೊಳ್ತೀರಿ. ಹಾಗೆ ಈ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಈ ದಿನ ತಂದುಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡುವಂಥದ್ದು ಇದೆ. ಮೇಲ್ನೋಟಕ್ಕೆ ನೀವು ಸಮಾಧಾನದಿಂದ ಇದ್ದರೂ ಕೂಡ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಚಿಂತೆ ಜಾಸ್ತಿ ಇರುತ್ತೆ, ಆತಂಕ ಇದೆ, ಖಿನ್ನತೆ ಇದೆ ಈ ಸಂದರ್ಭದಲ್ಲಿ. ಹಾಗಾಗಿ ಅದರಿಂದ ಹೊರಬರಬೇಕು ಅಂತ ಹೇಳಿದ್ರೆ ಶಾಶ್ವತವಾಗಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು. ಹಾಗೆ ನೀವು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಬದ್ಧರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಣಕಾಸಿನ ವಿಚಾರಗಳಲ್ಲಿ. ಇನ್ನು ತೀರಾ ಹತ್ತಿರದವರ ಜೊತೆಯಲ್ಲಿ ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ಇನ್ನು ಸಹಿ ಹಾಕುವ ಮೊದಲು ದಾಖಲೆ ಪತ್ರಗಳನ್ನು ಈ ದಿನದಲ್ಲಿ ನೀವು ಮನನ ಮಾಡಿಕೊಳ್ಬೇಕು. ಅದರಲ್ಲಿ ಏನಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಕುರುಡು ನಂಬಿಕೆಯಿಂದ ಈ ದಿನ ಮೋಸದ ಬಳೆಗೆ ಬೀಳಬೇಡಿ. ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.